ನಮಸ್ಕಾರ. ಇವತ್ತು 4/4/26 ಏಪ್ರಿಲ್ 4 2026 ನಾವು ಇಲ್ಲಿ ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಜೋಡಿ ಗ್ರಾಮದ ಕೆರೆ ಹತ್ರ ಇದ್ದೀವಿ. ನಿಮ್ಗೊಂದು ಜಾಗ ತೋರಿಸ್ತೀನಿ. ದಯವಿಟ್ಟು ಇದನ್ನ ನೀವು ದಯವಿಟ್ಟು ಜನರು ತೆರಿಗೆ ಕಟ್ಟುವಂತಹ ಹಣದಲ್ಲಿ ಸಂಬಳ ತಗೊಳ್ತಿರೋರು, ಸರ್ಕಾರಿ ಆಸ್ತಿ ಪಾಸ್ತಿ ರಕ್ಷಣೆ ಮಾಡಬೇಕಾಗಿರೋ ದಯವಿಟ್ಟು ಇದನ್ನ ನೋಡಿ. ಈಗ ನೋಡಿ, ಇಲ್ಲಿ ಕೆರೆ ಇದೆ. ಇದು ಸುಮಾರು 22 ಎಕರೆ. ಎಷ್ಟಪ್ಪ ಇದಿರೋದು? 22 ಎಕರೆ 8 ಗುಂಟೆ ಇರುವಂತಹ ಜಾಗ. ಆ ಕೆರೆಗೆ ನೀರು ಎಲ್ಲಿಂದ ಬರುತ್ತೆ ನೋಡಿ. ಇಲ್ಲಿ ಕಾಲುವೆ ಇದೆ. ಇಲ್ಲಿ ಈ ಕಾಲುವೆ ಹೋಗಿ ನೀರು ಹೋಗುತ್ತೆ ಕೆರೆಗೆ. ಇಲ್ಲಿ ನಾವು ನಿಂತಿರೋ ಜಾಗನೂ ಕೆರೆ ಭಾಗನೇ. ಇಲ್ಲಿ ಸ್ವಲ್ಪ ಅವರು ಒಂದು 20 ಅಡಿ ಆ ಕಡೆಗೆ ಕಾಂಪೌಂಡ್ ಹಾಕೊಂಡಿದ್ದಾರೆ. ಇದು ನೋಡಿ, ನಾನು ಕೆರೆ ಏನ್ ತೋರಿಸ್ತಾ ಇದ್ದೀನಿ, ಆ ಹುಡುಗ ಅಲ್ಲಿ ನಿಂತಿದ್ದಾನೆ, ಅದೆಲ್ಲ ಕಾಲುವೆ. ಸುಮಾರು 2 ಕಾಲು ಚೈನ್ ಉದ್ದದ ಕಾಲುವೆ ಇದು ಅಂತ ಗ್ರಾಮಸ್ಥರು ಕೃಷ್ಣಪ್ಪ ಹೇಳ್ತಿದ್ದಾರೆ. ಈ ಕಾಲುವೆಯನ್ನ ಈ ಬದ್ಮಾಶ್ಗಳು ಮುಚ್ಚಿದ್ದಾರೆ ನೋಡಿ. ಅಲ್ಲಿ ಮೇಲೆ ನಿಮಗೆ ಕಾಣಿಸಿದ್ರೆ ಬಹುಶಃ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ ನನಗೇನಪ್ಪ. ಇದು ಜೂಮ್ ಮಾಡಕ ಮೇಲೆ ಟಿಪ್ಪರ್ ಲಾರಿ ಇದೆ. ಅವನು ಬಂದು ಅಲ್ಲಿ ಕಲ್ಲುಗುಂಡುಗಳೆಲ್ಲ ಹಾಕ್ತಾ ಇದ್ದಾನೆ. ಇದು ಪೂರ್ತಿ ಕಾಲುವೆ ಮುಚ್ಚಿ ಮಾಡಿರುವಂತಹ ದೊಡ್ಡ ಕೃತಕ ಬೆಟ್ಟ ಅಲ್ವೇನಣ್ಣ? ಕೃತಕವಾದ ಮಣ್ಣಿನ ಗುಡ್ಡ. ದಯವಿಟ್ಟು ನೀವು ಸಮರೋಪಾದಿಯಲ್ಲಿ ಬಂದು ಈ ಕಾಲುವೆಯನ್ನ ತೆರವು ಮಾಡಿ ಈ ಕೆರೆಗೆ ಬರಬೇಕಾಗಿರುವ ನೀರನ್ನ ಬರೋ ಹಾಗೆ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮ ಮೇಲೆ ನಾವು ಇದನ್ನೇ ನೀವು ಕಂಪ್ಲೇಂಟ್ ನಮ್ಮ ಮೇಲೆ ಕೊಡ್ತಾ ಇದಾರೆ ಅಥವಾ ನಮಗೆ ತಿಳಿಸ್ತಾ ಇದಾರೆ ಅಂತ ಈ ವಿಡಿಯೋನ್ನೇ ನೀವು ಕಂಪ್ಲೇಂಟ್ ಆಗಿ ಪರಿಗಣಿಸಬೇಕು. ಮತ್ತೆ ಇದನ್ನೇ ನಾವು ಅರ್ಜಿ ಕೊಟ್ಟಿದೀವಿ ಅಂತ ಪರಿಗಣಿಸಿಕೊಂಡು ಬಂದು ನೀವು ಈ ಕಾಲುವೆ ಏನಾಗಿದೆ ಸಾದಹಳ್ಳಿ ಗೇಟು, ಎಲ್ಲಿಂದ ಬರುತ್ತೆ ಇದು? ಸಾದಹಳ್ಳಿ ಗೇಟಿಂದ ಎಷ್ಟು ದೂರ ಇಲ್ಲಿಗೆ ಕೃಷ್ಣಪ್ಪ? ಸಾದಹಳ್ಳಿ ಗೇಟು 2 ಕಿಲೋಮೀಟರ್ ಉದ್ದದ ಕಾಲುವೆ ಇದು. ಈ ಕಾಲುವೆಯನ್ನ ನೀವು ತೆರವು ಮಾಡಬೇಕು. ಇದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ. ದಯವಿಟ್ಟು ನೀವು ಅದನ್ನ ಮಾಡಬೇಕು. ಇಲ್ಲಾಂದ್ರೆ ನಾವು ನಿಮ್ಮ ಮೇಲೆ ಲೋಕಾಯುಕ್ತದಲ್ಲಿ, ಕೋರ್ಟ್ ಅಲ್ಲಿ ಕರ್ತವ್ಯ ಲೋಪ. ಇವರು ಸಹ ಇದ್ಯಾವುದೋ MS ರಾಮಯ್ಯ ಅವರಿಗೆ ಕುಟುಂಬಕ್ಕೆ ಸೇರಿದ ಜಮೀನು ಅಂತಾರೆ. ಈಗ ಯಾರಿಗೋ ಲೀಸ್ಗೋ ಅಥವಾ ಮಾರಿದ್ದಾರೆ. ಅಡ್ಡ ಹಾಕಿರೋದು ಗೋದ್ರೇಜ್ ಕಂಪನಿಯವರು ಒಬ್ರು ಯಾರ್ದೋ ಪ್ರೈವೇಟ್ ಕಂಪ್ನಿಗೆ, ಮೆಡ್ರಾಸ್ಗೆ, ಚೆನ್ನೈ ಕಂಪ್ನಿಗೆ ಮಾರಿದಾರಂತೆ. ಗೋದ್ರೇಜ್ ಕಂಪನಿದೊಂದು ಅವ್ರಿಗೆ ಮಾರಿದಾರಂತೆ. ಅವರು ಕಾನೂನು ಉಲ್ಲಂಘನೆ ಮಾಡಿ ನಿಮ್ಮನ್ನ ಕಾಲ ಕಸ ಅಂತ ತಿಳ್ಕೊಂಡು ನೀವೇನು ಮಾತಾಡೋದಿಲ್ಲ, ಸರ್ಕಾರಿ ಅಧಿಕಾರಿಗಳು ನಮ್ಮ ಜೇಬಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೆ ಮಾಡಿದಾರೆ. ಅಥವಾ ನೀವು ಸಹ ಲಂಚ ತಗೊಂಡು ಇದು ಕಾಲುವೆಯನ್ನು ಮುಚ್ಚಾಕೋದಕ್ಕೆ ಬಿಟ್ಟಿರಬಹುದು. ನೀವು ಲಂಚ ತಗೊಂಡಿಲ್ಲ ಅಥವಾ ಹಿಂದೆ ಯಾವನ ಬದ್ಮಾಶ್ ತಗೊಂಡಿದ್ದಾನೆ ಅಂದ್ರೂ ನೀವು ಬಂದು ಈ ಕಾಲುವೆಯನ್ನ ತೆರವು ಮಾಡಿಸಬೇಕು ಅಂತ ನಾವು ಈ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಮತ್ತು ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನ ನೀವು ಆಗ್ರಹ ಪತ್ರ, ಮನವಿ ಪತ್ರ ಅಥವಾ ದೂರು ಪತ್ರ ಏನಾದ್ರೂ ಸರಿ ಅದನ್ನ ಪರಿಗಣಿಸಿಕೊಂಡು, ಇದನ್ನೇ ಲಿಖಿತವಾಗಿ ಕೊಟ್ಟಂತಹ ದೂರು ಅಂತ ಪರಿಗಣಿಸಿಕೊಂಡು ದಯವಿಟ್ಟು ನೀವು ಈ ಕಾಲುವೆಯನ್ನ ತೆರವು ಮಾಡಬೇಕು ಮತ್ತು ಈ ಕೆರೆಗೆ ಜಲಮೂಲವಾಗಿರುವಂತಹ ಈ ಕಾಲುವೆಯನ್ನ ರಕ್ಷಣೆ ಮಾಡಬೇಕು. ಈ ಬದ್ಮಾಶ್ಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನೀರೇ ಬರದೇ ಇರೋಂಗ್ ಮಾಡಿ ಈ ಬೆಟ್ಟ ಈಗೇನು ಕಲ್ಲು ಸರಿ ಮಣ್ಣಿನ ಬೆಟ್ಟ ಗುಡ್ಡ ಮಾಡಿದ್ದಾರೆ. ಆ ಮಣ್ಣಿನ ಗುಡ್ಡದ ನೀರೆಲ್ಲ ಇದು ಕರೆದು ಕೆರೆ ಮುಚ್ಚೋಗ ಹಾಗೆ ಮಾಡಿ ಇದನ್ನ ಲಪ್ಟಾಯಿಸೋದಿಕ್ಕೆ ಭೂಗಳ್ಳರು ಮಾಡಿರುವಂತಹ ತಂತ್ರ ಇದು ಅಂತ ನಾವು ಭಾವಿಸ್ತಾ ಇದೀವಿ. ನಮಸ್ಕಾರ. ಥ್ಯಾಂಕ್ ಯು. ಅದನ್ನ ಕಟ್ ಮಾಡಿ ಅವ್ರಿಗೆ